ಈಗ ವಿದ್ಯಾರ್ಥಿಗಳು ಹಿಂದಿನ ವಿಡಿಯೋ ಒಂದು 2-3 ಸಲ ನೋಡಿದ್ರಿ ಅಂದ್ರೆ ನೀವು ಅದನ್ನೇ ರಿವಿಷನ್ ಮಾಡಿ ಮುಂದಿನ ಗಣಿತಗಳನ್ನು ನೀವು ಬಿಡಿಸ್ಬೋದು. ಆ ಹಿಂದಿನ ಕಳಿಸಿರಲ್ಲ ಆ ವಿಡಿಯೋಗಳನ್ನು ಹೆಚ್ಚು ರಿವಿಷನ್ ಮಾಡಿದಾಗ ನಿಮಗೆ ಈ ವಿಡಿಯೋಗಳಿಗೆ ಉತ್ತರ ಹಾಕ್ಲಿಕ್ಕೆ ಬರ್ತದೆ. ಇದು ಪ್ರಶ್ನೆ, ಇದು ಉತ್ತರ, ಇದು ಪ್ರಶ್ನೆ, ಇದು ಉತ್ತರ. ನೆನ್ಪಿಟ್ಕೊಳ್ಳಿ. ಮುಂದೆ ಮೈನಸ್ ಬರ್ತಾವ. ಇವು ನಾವು ಯಾಕೆ ಭಾಳ ಹಾಕಿಲ್ಲ ಅಂದ್ರೆ ವಿಡಿಯೋಗಳನ್ನೇ ರಿಪೀಟ್ ಮಾಡಿ ನೋಡ್ರಿ. ನೀವು ರಿವಿಷನ್ ಆಗಿಬಿಡ್ತದೆ ನಿಮಗೆ ಅಭ್ಯಾಸ. ಇವತ್ತನ್ನ ನಿಮಗೆ ನಾಳೆ ಇಂಥವೆಲ್ಲ ಮುಂದೆ ಮೈನಸ್ನ್ಯಾಗ ಬರ್ತಾವ, ಪ್ಲಸ್ನ್ಯಾಗ ಬರ್ತಾವ. ಆಮೇಲೆ ಈಗ ಇಷ್ಟಕ್ಕೆ ಮುಗಿಯಂಗಿಲ್ಲ ಇವು. ಮತ್ತೆ ನಿಮಗೆ ಎಕ್ಸಾಮ್ ಟೆಸ್ಟ್ ಅಂತ ಬರ್ತಾವ, ಅದರಾಗಿ ಇವು ಗಣಿತಗಳು ಬರ್ತಾವ. ನೀವು ಬರೀ ನೋಡ್ಕೊತ ಹೋಗ್ರಿ. ನೀವು ಲಕ್ಷ ಕೊಟ್ಟು ನೋಡೋದು, ತಲೆಯಾಗ ತಗೊಳ್ಳೋದು, ಅದು ಭಾಳ ಮಾಡ್ಬೇಕು ನೀವು. ಹೇಗೆ ಸರ್ ಕಲಿಸ್ತಾ ಇರ್ತೋ, ಇದು ಜೋಶಿ ಸರ್ ಮನೆಗೆ ಬಂದು ಕೋಚಿಂಗ್ ನಿಮ್ಮ ಟ್ಯೂಷನ್ ಹೇಳ್ತಾರಂದಂಗೆ ಇದನ್ನು ವಿಡಿಯೋ ವೆಕೇಶನ್ ಕ್ಲಾಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು 30 ತನಕ ಮಗ್ಗಿ ಕಲ್ತು ಬರ್ರಿ. ನೀವು ಮುಂದಿನ ಭಾಗಕ್ಕಾರ ಎಂತೆಂಥ ದೊಡ್ಡ ಕಲಿಸ್ತಂದ್ರೆ ಬರೀ ವೆಕೇಶನ್ ಕ್ಲಾಸ್ ತೊಗೊಂಡೇ ನೀವು ರಿಸಲ್ಟ್ ಮಾಡ್ಕೋಬೋದು. ಆ ಟೈಪ್ ಅಭ್ಯಾಸ ಹೋಗೋದು. 2 ತಿಂಗಳ ಅಭ್ಯಾಸ ಅಂದ್ರೆ ಮಿನಿಮಮ್ 5 ತಾಸು ನೀವು ವರ್ಕ್ ಮಾಡಬೇಕು. ಮುಂಜಾನೆ 3 ತಾಸ, ಸಂಜೆಗೆ 2 ತಾಸ. ಯಾರಾದರೂ ಒಬ್ಬರು ಪೇರೆಂಟ್ಸ್ ಕೂತು ನೀವು ಹುಡುಗರನ್ನ ರಿವಿಷನ್ ಮಾಡಿಸ್ಬೋದು. ನೀವು ವಿಡಿಯೋಗಳು ನೋಡ್ರಿ. ನೀವು ಎಷ್ಟು ಈಸಿಯಾಗಿ ನಾ ತಿಳಿಸ್ತನೋ ಹಿಂದಿನ ವಿಡಿಯೋದಾಗ ನೀವು ನೋಡಿರಿ. ಇನ್ನೊಂದು ಸಲ ರೀಪ್ಲೇ ಮಾಡ್ರಿ ಅದನ್ನು. ಆಮೇಲೆ ಇದನ್ನು ನೀವು ಕ್ವಶನ್ ಬಿಡಿಸ್ಬೋದು. ಅವಾಗ ನೋಟ್ಬುಕ್ದಾಗ ನಾವು ಇತ್ತು 10 ತನಕ ನಂಬರ್ಗಳು ಅವತ್ತನೇ ಮಾದರಿ ಹಾಕ್ತಿದ್ದೆವು. ಆದರೆ ಈಗ ಹಿಂಗಲ್ಲ. ವಿಡಿಯೋಗಳು ಮತ್ತೆ ರೀಪ್ಲೇ ಮಾಡೋದು, ಹೆಂಗೆ ತಿಳಿಸ್ಯಾರ ನೋಡೋದು, ಮುಂದಿನ ಗಣಿತ ಬಿಡಿಸೋದು, ಮತ್ತು ಹಿಂದಿನ ವಾಳೆ ಹೋಗೋದು ನೋಡೋದು, ಮತ್ತು ಮುಂದಿನ ಇದರಿಂದ ಅಭ್ಯಾಸ ಹೆಚ್ಚು ರಿವಿಷನ್ ಆಗ್ತದೆ. ಆದರೆ ನಮ್ಮ ಮಾದರಿ ಏನು ಕಡಿಮೆ ಕೊಟ್ಟಿಲ್ಲ, ಸಾಕಷ್ಟು ಕೊಟ್ಟ. ನಿಮಗೆ ಬೇಸರ ಬರಬೇಕು. ಆದರೆ ಗಣಿತ ತಿಳಿತು ಅಂದ್ರೆ ಮಾಡ್ಲಿಕ್ಕೆ ಬೇಸರ ಬರೋದಿಲ್ಲ. ಈಗ ನಾ ದೂರ ಸರಿತಾನೆ ವಿಡಿಯೋ ಮ್ಯೂಟ್ ಮಾಡಿ ನೀವು ಹಿಂದಿನ ಮಾದರಿ ನೆನ್ಪಿಟ್ಕೊಂಡಿದ್ದೀರಿ ಅಂದರೆ ಈ ಗಣಿತಗಳನ್ನು ಮಾಡಿರಿ. ಮತ್ತು ಮಾಡೋದಾದ್ರಿಂದ ವಿಡಿಯೋ ಮ್ಯೂಟ್ ತೆಗೀರಿ, ನಾ ಬಂದು ತಿಳಿಸ್ತೇನೆ. ಓಕೆ, ನೀವು ಮಾಡಿರಿ ಅಂತ ತಿಳ್ಕೊಂಡು ಈಗ ಎಲ್ಲರ ಬೋರ್ ಕಡೆ ಲಕ್ಷಕ್ಕೆ ಕೊಟ್ಟು ನೋಡ್ರಿ. ನೀವು ವಿಡಿಯೋ ಮ್ಯೂಟ್ ಮಾಡಲಿಲ್ಲ, ನಾ ಸಡನ್ನಾಗಿ ತಿಳಿಸ್ಲಿಕ್ಕೆ ಬರ್ತೀನಿ. ಅದನ್ನ ನೆನ್ಪಿಟ್ಟುಕೊಡ್ರಿ. ವಿಡಿಯೋ ಮ್ಯೂಟ್ ಮಾಡಿಬಿಡ್ರಿ, ನಾ ಬರೋದೇ ಇಲ್ಲ. ವಿಡಿಯೋ ತೆಗೆದಿಲ್ಲ ಅಂದ್ರೆ ನಾ ಹೇಳಿಕ್ಕೆ ಬಂದೇ ಬಿಡ್ತೀನಿ. ಈಗ ನೀವೇನೂ ಇಲ್ಲ, ಇದು ಪ್ರಶ್ನೆ ಅದ, ಇದು ಉತ್ತರ ಅದ. ಏನೋ ಒಂದು ಸ್ವಲ್ಪ ಇಡಲಿ ಅಂಕಿ ಅದು ಹೆಚ್ಚು ಕಡಿಮೆ ಆಗಿದ್ದು ಅಂದ್ರೆ ನೀವು ಶಣ್ಯಾರು ಇರ್ತೀರಿ, ನೋಡ್ಕೋರಿ. ಇಲ್ಲಿ ನೋಡಿ, ಸೀದಾ ಕೊಡು ಸರಿ. 6, 5, 11, 15, 1, 8, 23. ಎಲ್ಲ ಬಂತು 2. ಇಲ್ಲಿ 2 ಬರಬೇಕಾಗಿದ್ರೆ ಇಲ್ಲಿ ಯಾವ ಸಂಖ್ಯೆ ತುಂಬಬೇಕು ನೋಡ್ರಿ. ನಾ ಎಷ್ಟು ತಿಳಿಸಿ ಹೇಳ್ತೇನೆ. ಇದು ಸರಳ ಉತ್ತರದ ಬಂತ 6, 5, 11, 15, 1, 8, 23, 2. ಈ ಚೌಕದಾಗ ಬರ್ಬೇಕಾದ್ರೆ ಈ ಮ್ಯಾಲಿನ ಅಂಕಿಗಳನ್ನು ಕೂಡಿಸ್ಕೊಂಡು ಈ ಅಂಕಿಗೆ ಯಾವ ಅಂಕಿ ಕೂಡಿಸಿದ್ರೆ ಲಾಸ್ಟಿಗೆ 2 ಬರ್ತದ ನೋಡ್ಕೋಬೇಕು. ನೋಡಿ, 2, 2, 4, 4, 1, 9, 13, 1, 5, 18. 18 4 ಕೂಡಿಸಿದ್ರೆ 22 ಬರ್ತದೆ. ನೋಡ್ರಿ, ಬರ್ತದಿಲ್ಲ ನೋಡ್ರಿ. ಇಲ್ಲಿ 2 ಇಡ್ರಿ. ಈಗ ಮತ್ತೆ ಮಾಡಿ ಕೂಡಿಸಿ ನೋಡ್ರಿ. 5, 9, 1, 5, 14, 1, 2, 16, 1, 4, 20, 1, 2, 22, 2, 2, 6, 8, 8, 8, 16, 1, 17. 17 ಇಲ್ಲಿ ಪೂಜೆ ಬರ್ಬೇಕಾದ್ರೆ ಇಲ್ಲಿ 3 ಬರಬೇಕು. ನೋಡ್ರಿ ಇನ್ನೊಂದ್ಸಲ ನೋಡ್ರಿ, ಸರಳ ಹೇಳತ್ತಂದ. 2, 2, 1, 6, 8, 8, 3, 11, 11, 1, 19, 19, 1, 22. ಇಲ್ಲಿ ಚೌಕ ಬರ್ಬೇಕಾದ್ರೆ ಇಲ್ಲಿ 4 ಬರ್ಬೇಕಾದ್ರೆ ಇಲ್ಲಿ ಯಾವ ಅಂಕಿ ಇಡ್ಬೇಕು? 2, 1, 7, 9, 3, 12, 12, 1, 7, 19, 1, 5, 24. 2. ನೋಡ್ರಿ ಇನ್ನೊಂದ್ಸಲ ಚೆಕ್ ಮಾಡಿ. 2, 7, 9, 9, 3, 12, 12, 1, 7, 19, 1, 5, 24. 2, 5, 7, 7, 6, 13. 13 ಇಲ್ಲಿ ನೋಡ್ರಿ 2 ಬರ್ಬೇಕಾದ್ರೆ 13 9 ಕೂಡಿಸಿದ್ರೆ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಅದ ನೋಡಿ. ಇನ್ನೊಮ್ಮೆ ಕೂಡಿಸಿ ನೋಡ್ರಿ. 2, 2, 1, 7, 7, 6, 13, 13, 1, 9, 22. ಇಲ್ಲಿ 2 ಇಟ್ಟಾಗ 2, 1, 3 ಬಂತಿಲ್ಲ ನೋಡ್ರಿ. ನೀವು ಕೂಡಿಸಿದ್ದು ಸರಿ ಅದ ಅಂದಂಗ. ಮತ್ತೆ ರೀಪ್ಲೇ ಮಾಡ್ರಿ. ನೀವು ಈ ಗಣಿತ ಮತ್ತೆ ರೀಪ್ಲೇ ಮಾಡಿ ನೋಡ್ಬೇಕು, ಚೆನ್ನಾಗಿ ತಿಳಿತಲ್ಲ. ಈಗ ಮ್ಯೂಟ್ ಮಾಡಿ ನೀವು ಮುಂದಿನ ಪ್ರಯತ್ನ ಮಾಡಿದ್ರೆ ವಿಡಿಯೋ ಆನ್ ಮಾಡಿ ನೋಡ್ರಿ. ನಾ ಬಂದೇ ಬಿಟ್ಟು ನೋಡಿ. ನೀವು ವಿಡಿಯೋ ಬಿಟ್ಟಿದ್ರಿ ಅಂದ್ರೆ ನಾ ಹಿಂಗೆ ಬಂದು ಬಿಡ್ತೀನಿ. ಈಗೇನಿಲ್ಲ, ಸುಮ್ಮ ಮಾಮೂಲಿಯಾಗಿ ನೀವು ಇಲ್ಲಿ ಕೂಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಎಚ್ಚರಿಕೆ ತಗೋಬೇಕು. ಇಲ್ಲಿ 2 ಚೌಕ್ ಬಂದ, ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಯಾವ ಅಂಕಿ ಕೂಡಿಸಿರಿ ಇಲ್ಲಿ 5 1 ಬರಬೇಕು. ಇದು ಭಾಳ ಇಂಪಾರ್ಟೆಂಟ್ ಅದ. ಇದು ಇಲ್ಲಿ 2 ಬಂದಂದ್ರೆ ನೋಡ್ರಿ,
9 1 3 12 12 1 7 19 ನೋಡ್ತಾನ. ಪ್ರಶ್ನೆ ಚೆಕ್ ಮಾಡಿ ನೋಡ್ತಾನ. ನೋಡ್ರಿ ಇಲ್ಲಿ ವಿಶೇಷ ಅದ. ಇಲ್ಲಿ ಟ್ಯಾಲೆಂಟ್ ಆಗ್ಬೇಕಂದ್ರೆ ನೋಡ್ರಿ 9 1 3 12 7 19 1 9 1 3 1 2 12 1 7 19 20 21 2 ಇಲ್ಲಿ 1 ನೋಡ್ರಿ ಟ್ರೈ ಮಾಡಿ. 9 1 2 11 11 14 1 7 21 2 2 ಇಟ್ಟಾಗ ಇಲ್ಲಿ 8 6 14 1 18 1 2 20 ಅಂದ್ರೆ ನೀವು ಕೂಡಿಸಿದ್ದು ಕರೆಕ್ಟ್ ಅದ. ಅಂದ್ರೆ ಇಲ್ಲಿ 5 ಬರ್ಬೇಕಾದ್ರೆ ಇಲ್ಲಿ ಎಕ್ಸಾಕ್ಟ್ಲಿ 5 ಬರ್ಬೇಕು. ಅದನ್ನ ನೀವು ತಿಳ್ಕೊಬೇಕು. ಇದು ನಾವು ಇಲ್ಲಿ 2 ಇಟ್ಟದ್ದು ಸರಿ ಅದನ್ನು ಇಲ್ಲೋ ಯಾಕೆ ಅದನ್ನ ಅರ್ಥ ಮಾಡಿ. 9 2 11 14 1 7 21 2 ಆತ. ಈ 5 ಬರಬೇಕಾದ್ರೆ ಇಲ್ಲಿ ಏನು ಕರೆಕ್ಟ್ ಇಡುವಂಥ ಸಂಖ್ಯೆ ಬರ್ತದೆ. ಈಗ 8 6 14 18 19 20 ಇಲ್ಲಿ 5 ಇಡ್ರಿ ಅಂತ ಹೇಳ್ತಾವೆ. ನೋಡ್ರಿ ಮಾಡಿ ನೋಡ್ರಿ. ಮತ್ತೆ 2 ಬಂದು 2 ಚೌಕಗಳು ಬಂದಾಗ ಭಾಳ ಹುಷಾರ್ಲಿ ಇರ್ಬೇಕು. ನೋಡ್ರಿ 9 2 11 14 1 7 21 2 2 7 7 4 11 11 17 1 8 25 2 2 2 4 4 1 5 5 1 7 12 12 1 8 20 ನೋಡ್ಬೇಕು. ಮತ್ತೆ ನೀವು ಟ್ರಯಲ್ ಮಾಡಿರಿ. 2 2 4 4 1 5 5 8 5 13 1 7 22 2 4 6 6 2 8 8 4 12 ಎಲ್ಲ ಬಂತು 1 5 1 6 6 1 7. ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ, ಕೂಡಿಸಿ ನೋಡ್ರಿ. ನೀವು ಇಂಥ ಲೆಕ್ಕಗಳನ್ನು ಮಾಡಿದಿರಿ ಅಂತಂದ್ರೆ ಮುಂದೆ ನಿಮಗೆ ಥಿಂಕಿಂಗ್ ಪವರ್ ಜಾಸ್ತಿ ಬರ್ತವೆ. ಇದನ್ನೇ ಮಾಡಿ ರಿಪೀಟ್ ಮಾಡುವಂಥ ಪ್ರಯತ್ನ ಮಾಡಿ. 2 ಸಲ ಬಂದಾಗ ಯಾವುದೇ ಒಂದು ಅಂಕಿ ನೋಡ್ರಿ. ನಾವು ಇಲ್ಲಿ ನೋಡಿ 7 3 10 1 12 1 8 20 21 ಒಂದು ನೋಡ್ಬೇಕು. ಒಂದು 2 ಇಟ್ಟು 2 ಇಡ್ಬೇಕು. 2 4 6 6 12 8 20 21 5 25 ನೋಡ್ರಿ. 7 9 2 11 14 1 7 21 2 2 1 7 7 4 11 11 17 1 8 25 2 2 2 4 5 5 1 8 13 7 22 6 7 8 4 12 5 2 7. ಸ್ವಲ್ಪ ಹುಷಾರ್ಲೇ ಇರ್ಬೇಕಿಂತ ಗಣಿತಗಳು. ಅಂಥ ಕಾಂಪ್ಲಿಕೇಟೆಡ್ 2 ಚೌಕ ಹಾಕಿದಾಗ ಒಂದು ಸ್ವಲ್ಪ ವಿಚಾರ ಮಾಡಿಕೊಂಡು ಯಾವುದೇ ಒಂದು ಅಂಕಿಯನ್ನು ಇಟ್ಟರೆ ಮುಂದೆ ಒಂದು ಅಂಕಿ ಬರಬೇಕಾದ್ರೆ ಬಂತಂದ್ರೆ ನಿಮ್ದು ಪ್ಲಸ್ ಮಾಡಿದ್ದು ಕರೆಕ್ಟ್. ಎಲ್ಲ ಸರಿಯಾಗಿ ನೋಡ್ಕೊರಿ ವಿಡಿಯೋಗಳನ್ನು. ಮುಂದಿನ ಅಭ್ಯಾಸ ಮಾತು ಬರ್ತದೆ ಕ್ಲಿಪ್ಪ ನೋಡಿ ಫೇರ್ದಾಗ ಬರ್ಕೋರಿ.